ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಡೆದಂತಹ ಒಂದು ಲೈವ್ ಇವೆಂಟ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಶಿನ್ಸ್ಗೆ ನಾಕಮುರಾ ಅವ್ರನ್ನ ಫೇಸ್ ಮಾಡ್ತಾರೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಈಸಿಯಾಗಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಕೂಡ ಮಾಡ್ಕೋತಾರೆ. ಅವರು ಗೆದ್ದಾದ್ಮೇಲೆ ಒಂದು ಪ್ರೋಮೋನ ಕಟ್ ಮಾಡ್ತಾರೆ. ಆ ಒಂದು ಪ್ರೋಮೋದಲ್ಲಿ ಅವರು ತನಗೆ ಇಂಜುರಿ ಆಗಿರ್ತಕ್ಕಂತಹ ವಿಚಾರನ ರಿವೀಲ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅವ್ರು ಹೇಳ್ತಾರೆ, ಸ್ಮ್ಯಾಕ್ ಡೌನ್ ನಲ್ಲಿ ಜಾಕೋಬ್ ಫಾಟೋ ಅವರು ನನ್ನ ಮೇಲೆ ಅಟ್ಯಾಕ್ ಮಾಡಿದಾಗ ನನಗೆ ರಿಪ್ಸ್ ಇಂಜುರಿ ಆಯಿತು. ಅಂಡ್ ಅದರಿಂದ ಡಾಕ್ಟರ್ಸ್ಗಳು ನನಗೆ ಸಜೆಷನ್ನ ಕೊಟ್ಟರು. ಆ ಸಜೆಷನ್ ಏನಪ್ಪ ಅಂದರೆ, ನೀವು ಸ್ಮ್ಯಾಕ್ ಡೌನ್ ಆಗಿರ್ಬೋದು, ಲೈವ್ ಇವೆಂಟ್ ಆಗಿರ್ಬೋದು, ಯಾವುದ್ರಲ್ಲೂ ಕೂಡ ಹೋಗಿ ಕಂಪೀಟ್ ಮಾಡಬೇಡಿ ಅಂತ ಸಜೆಷನ್ನ ಕೊಟ್ಟರು. ಬಟ್ ನಾನು ಅವರಿಗೆ ಹೇಳಿದೆ, ನನಗೆ ಇಂಜುರಿ ಆದರೂ ಪರವಾಗಿಲ್ಲ, ನಾನು ಲೈವ್ ಇವೆಂಟಲ್ಲಿ ಕಂಪೀಟ್ ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಲೈವ್ ಇವೆಂಟಲ್ಲೂ ಕೂಡ ನಾನು ಮ್ಯಾಚ್ನ ರೆಸಲ್ ಮಾಡ್ತೀನಿ. ಅದಾದ್ಮೇಲೆ ಸ್ಮ್ಯಾಕ್ ಡೌನ್ಗೂ ಕೂಡ ನಾನು ಹೋಗ್ತೀನಿ ಅಂತ ನಾನು ಹೇಳಿದೆ. ಯಾಕಂದ್ರೆ ನಾನು ಒಬ್ಬ ಫೈಟಿಂಗ್ ಚಾಂಪಿಯನ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತಿಳಿಸಿದ್ದಾರೆ. ಗಾಯ್ಸ್, ನಮ್ಮ ಜಾಕೋಬ್ ಫಾಟೋ ಅವರ ಅಟ್ಯಾಕ್ ಇಂದ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಇಂಜುರಿ ಆಯ್ತಂತೆ. ಅಂಡ್ ಆದ್ರೂ ಕೂಡ ಆ ಇಂಜುರಿನ ಇಟ್ಕೊಂಡು ನಮ್ಮ ಕೋಡಿ ರೋಡ್ಸ್ ಅವರು ಕಂಪೀಟ್ ಮಾಡಿದ್ದಾರೆ. ಸೊ ಇದಕ್ಕಂತೂ ಆಡ್ಸ್ ಆಫ್ ಹೇಳಲೇಬೇಕು ನಾವು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರಿಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಆಡಮ್ ಪಿಯರ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ವೈಲ್ಡ್ 6 ಫ್ಯಾಕ್ಷನ್ ಅವರು ರೀಸೆಂಟ್ ಆಗಿ ಆಡಮ್ ಪಿಯರ್ಸ್ ಅವರ ಟ್ವಿಟರ್ ಅಕೌಂಟ್ ನ ಹ್ಯಾಕ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಬಟ್ ಅದಾದ್ಮೇಲೆ ನಮ್ಮ ಆಡಮ್ ಪಿಯರ್ಸ್ ಅವರು ಒಂದು ವಿಡಿಯೋದಲ್ಲಿ ಬಂದು ಚಾಟ್ ಗೇಬಲ್ ಅವರು ಕ್ಲಿಯರ್ ಆಗಿದ್ದಾರೆ, ನಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಹ್ಯಾಕ್ ಆಗಿತ್ತು, ಬಟ್ ಈಗ ಅದು ನಮ್ಮ ಕೈಗೆ ಬಂದಿದೆ ಅಂತ ಹೇಳ್ತಾ ಇದ್ರು. ಬಟ್ ಆದ್ರೂ ಕೂಡ ಅವರ ಒಂದು ವಿಡಿಯೋದಲ್ಲಿ ನಮಗೆ ಗ್ಲಿಚಸ್ ಗಳು ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಇದಾದ್ಮೇಲೆ ಫ್ಯಾನ್ಸ್ ಗಳು ಕೇಳೋದಕ್ಕೆ ಶುರು ಮಾಡ್ಬಿಡ್ತಾರೆ, ಆಡಮ್ ಪಿಯರ್ಸ್ ಅವ್ರನ್ನ ವೈಲ್ಡ್ 6 ಫ್ಯಾಮಿಲಿ ಅವ್ರೇನಾದ್ರೂ ಪೊಸೆಸ್ ಮಾಡ್ಕೊಬಿಟ್ಟಿದಾರ, ಅವ್ರನ್ನ ಏನಾದ್ರೂ ಆವರಿಸ್ಕೊಬಿಟ್ಟಿದಾರ ಅಂತ ಫ್ಯಾನ್ಸ್ ಗಳು ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು, ಇಲ್ಲ, ನನಗೆ ಅದು ಯಾವುದೇ ರೀತಿಯ ಅನುಭವ ಆಗ್ತಾ ಇಲ್ಲ ಅಂತ ಉತ್ತರನ ತಿಳಿಸಿದ್ದಾರೆ. ನೋಡೋಣ ಗೈಸ್, ಡಬ್ಲ್ಯೂ ಅವರು ಈ ರೀತಿನೂ ಕೂಡ ಒಂದು ಸ್ಟೋರಿ ಲೈನ್ ನಡೆಸ್ತಾರ ಅಂತ. ಯಾಕಂದ್ರೆ ಮಂಡ್ಯ ನೈಟ್ ರೋ ಅಂತೂ ಆಡಮ್ ಪಿಯರ್ಸ್ ಅವರ ಕೈ ತಪ್ಪಿ ಹೋಗ್ತಾ ಇದೆ. ಆ ಕಡೆ ಸ್ಮ್ಯಾಕ್ ಡೌನ್ ನಲ್ಲಿ ನಿಕ್ ಆಲ್ಡಿಸ್ ಅವರು ಎಲ್ಲದನ್ನೂ ಕೂಡ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಈ ಕಡೆ ಮಂಡ್ಯ ನೈಟ್ ರೋ ಅಲ್ಲಿ ಏನಾಗ್ತಾ ಇದೆ ಅಂತ ಆಡಮ್ ಪಿಯರ್ಸ್ ಅವ್ರಿಗೆ ಗೊತ್ತಿಲ್ಲ. ಒಂದ್ ರೀತಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನು ಕೂಡ ಅವ್ರ ಕೈಯಲ್ಲಿ ತಡೆಯೋದಕ್ಕೆ ಆಗ್ತಾ ಇಲ್ಲ. ಈಗ ವೈಲ್ಡ್ 6 ಫ್ಯಾಕ್ಷನ್ ಬೇರೆ ಬಂದಿದೆ. ಇದನ್ನೆಲ್ಲದನ್ನು ಕೂಡ ನಮ್ಮ ಆಡಮ್ ಪಿಯರ್ಸ್ ಅವರು ಯಾವ ರೀತಿ ನಿಭಾಯಿಸ್ತಾರೆ ಅಂತ ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಚೆಲ್ಸಿಯಾ ಗ್ರೀನ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಚೆಲ್ಸಿಯಾ ಗ್ರೀನ್ ಅವರು ಈ ಬಾರಿಯ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಗೆ ಕ್ವಾಲಿಫೈ ಆಗಿದ್ದಾರೆ. ಅಂಡ್ ರೀಸೆಂಟ್ ಆಗಿ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಆ ಒಂದು ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ನಾನೇನಾದ್ರೂ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ನ ಗೆದ್ದು ಅದನ್ನ ಕ್ಯಾಶ್ ಇನ್ ಮಾಡಿ ವಿಮೆನ್ ವರ್ಲ್ಡ್ ಚಾಂಪಿಯನ್ ಆದ್ರೆ ನಾನು ಹಳೆಯ ಡಿವಾಸ್ ಚಾಂಪಿಯನ್ಶಿಪ್ ನ ವಾಪಸ್ ತಗೊಂಡು ಬರ್ತೀನಿ ಅಂತ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ತಿಳಿಸಿದ್ದಾರೆ. ನಿಜವಾಗ್ಲೂ ಈ ಒಂದು ವಿಚಾರಕ್ಕಾದ್ರೂ ನಾನು ಚೆಲ್ಸಿಯಾ ಗ್ರೀನ್ ಅವರು ಗೆಲ್ಲಬೇಕು ಅಂತ ಅನ್ಕೋತೀನಿ. ಯಾಕಂದ್ರೆ ಡಿವಾಸ್ ಚಾಂಪಿಯನ್ಶಿಪ್ ನೀವಿಲ್ಲಿ ನೋಡ್ತಾ ಇರ್ಬೋದು ಗೈಸ್ ಯಾವ ರೀತಿ ಇತ್ತು ಅಂತ. ಇದನ್ನೇ ನಮ್ಮ ಚೆಲ್ಸಿಯಾ ಗ್ರೀನ್ ಅವರೇನಾದ್ರೂ ಗೆದ್ರೆ ವಾಪಸ್ ತಗೊಂಡು ಬರ್ತಾರಂತೆ. ಇದಕ್ಕಂತೂ ನನ್ನ ಕಡೆಯಿಂದ ಸಂಪೂರ್ಣ ಸಪೋರ್ಟ್ ಇದೆ. ಅಂಡ್ ಅದಕ್ಕೋಸ್ಕರ ನಾನು ಈ ಬಾರಿ ಚೆಲ್ಸಿಯಾ ಗ್ರೀನ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಅವರು ಈ ಬಾರಿಯ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ನ ಗೆಲ್ಲಬೇಕು ಅನ್ನೋದು ನನ್ನ ಒಂದು ದೊಡ್ಡ ಆಸೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ಸೊ ಸ್ಮ್ಯಾಕ್ ಡೌನ್ ಅಲ್ಲಿ ಸಿಎಂ ಪಂಕ್ ಅವರ ವಿರುದ್ಧ ತನ್ನ ಸೇಡನ್ನ ತೀರಿಸಿಕೊಂಡಂತಹ ಡ್ರೂ ಮ್ಯಾಕೆಂಟೈರ್ ಅವರು ಟ್ವಿಟರ್ ಅಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ರೀಸೆಂಟ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಟ್ವಿಟರ್ ಅಲ್ಲಿ ಒಂದು ಟ್ವೀಟ್ ನ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಇದಕ್ಕೆ ಫ್ಯಾನ್ಸ್ ಗಳು ಎಡಿಟ್ ಮಾಡಿರ್ತಕ್ಕಂತಹ ಒಂದು ಫೋಟೋ ಅಂತಾನೆ ಹೇಳ್ಬಹುದು. ಇದರಲ್ಲಿ ನಮಗೆ ಸಿಎಂ ಪಂಕ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬಟ್ ಸಿಎಂ ಪಂಕ್ ಅವರ ಫೇಸ್ ನ ಫ್ಯಾನ್ಸ್ ಗಳು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಎಡಿಟ್ ಮಾಡಿದ್ದಾರೆ. ಅಂಡ್ ಈ ಒಂದು ಲೈನ್ ನ ಸಿಎಂ ಪಂಕ್ ಅವರು ಡಬ್ಲ್ಯೂ ಇಂದ ಹೊರಗಡೆ ಹೋಗಿದ್ರಲ್ಲ, ಆ ಒಂದು ಟೈಮ್ ಅಲ್ಲಿ ಹೇಳಿದ್ರು. ಅವ್ರು ಹೇಳಿದ್ರು, ಐ ಟರ್ನ್ ಟು ಪಾಲ್ ಲಿವಿಕ್, ಐ ಸೆಡ್ ದಿಸ್ ಪ್ಲೇಸ್ ಇಸ್ ಎ ಫಕಿಂಗ್ ಜೋಕ್ ಅಂಡ್ ಯು ಆರ್ ಎ ಕ್ಲೌನ್, ಐ ಕ್ವಿಟ್ ಅಂತ ಹೇಳಿ ಹೊರಟೋಗಿದೆ ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳಿದ್ರು. ಅಂಡ್ ಆ ಒಂದು ಲೈನಿಗೆ ಫ್ಯಾನ್ಸ್ಗಳು ಡ್ರೂ ಮ್ಯಾಕೆಂಟೈರ್ ಅವರ ಫೇಸ್ ನ ಎಡಿಟ್ ಮಾಡಿದ್ರು. ಅಂಡ್ ಈ ಒಂದು ಫೋಟೋನ ಡ್ರೂ ಮ್ಯಾಕೆಂಟೈರ್ ಅವರು ತಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿ, ವಿಚ್ ಸಿಕ್ ಫ್ರೀಕ್ ಮೇಡ್ ದಿಸ್ ಅಂತ ಕ್ವಶನ್ ತಿಳಿಸ್ತಾ ಇದ್ದಾರೆ. ಸೊ ಯಾರಪ್ಪ ಈ ಒಂದು ಫೋಟೋನ ಎಡಿಟ್ ಮಾಡಿದ್ರು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸ್ತಾ ಇದ್ದಾರೆ. ನಿಜವಾಗ್ಲೂ ಇಲ್ಲೂ ಕೂಡ ಅವರು ಸಿಎಂ ಪಂಕ್ ಅವರ ಪಾಸ್ಟ್ ನ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ಕ್ಲಾಶ್ ಎರ್ತಾ ಕ್ಯಾಸಲ್ ಅಲ್ಲಿ ಫ್ಯಾನ್ಸ್ ಗಳು ಬೂ ಮಾಡ್ತಾ ಇರೋದನ್ನೆಲ್ಲದನ್ನು ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅಪ್ಲೋಡ್ ಮಾಡಿದ್ದಾರೆ. ನೋಡೋಣ ಗಾಯ್ಸ್, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಂತೂ ತಮ್ಮ ಸೇಡನ್ನ ತೀರಿಸ್ಕೊಂಡಿದ್ದಾರೆ. ಅಂಡ್ ಮಂಡ್ಯ ನೈಟ್ ರೋಲ್ ಕೂಡ ನೋಡೋದಕ್ಕೆ ಸಿಗ್ತಾರೆ. ಅವರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ನಾನು ತುಂಬಾನೇ ಕಾಯ್ತಾ ಇದ್ದೀನಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ
ಬರೋದಾದ್ರೆ ಇದಿರ್ತಕ್ಕಂಥದ್ದು ರೋಡ್ ಟು ಸಮ್ಮರ್ ಸ್ಲಾಮ್ ಬಗ್ಗೆ ರೀಸೆಂಟ್ ಆಗಿ ಬರ್ತಿರುವಂತಹ ಅಪ್ಡೇಟ್ಗಳ ಪ್ರಕಾರ ಈ ಬಾರಿಯ ರೋಡ್ ಟು ಸಮ್ಮರ್ ಸ್ಲಾಮ್ ನಿಜವಾಗ್ಲೂ ಬಿಗ್ಗೆಸ್ಟ್ ರೋಡ್ ಟು ಸಮ್ಮರ್ ಸ್ಲಾಮ್ ಆಗಿರುತ್ತೆ ಅಂತೆ. ಇದನ್ನ ಜೆರೆ ನ್ಯೂಸ್ ಅವರು ಕೂಡ ತಿಳಿಸಿದ್ದಾರೆ. ಅವ್ರ ಪ್ರಕಾರ ಮನಿ ಇನ್ ದ ಬ್ಯಾಂಕ್ ಇಂದ ಈ ಒಂದು ಸಮ್ಮರ್ ಸ್ಲಾಮ್ ನ ಬುಕ್ಕಿಂಗ್ ಏನಿರುತ್ತೆ ಅದು ಒಂದು ರೀತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂಡ್ ತುಂಬಾ ದೊಡ್ಡದಾಗಿ ಡಬ್ಲ್ಯೂ ಅವರು ಬುಕ್ ಮಾಡ್ತಾರೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಅಂಡ್ ಈಗ ನೋಡ್ತಾ ಇದ್ರೆ ಅದೇ ರೀತಿ ಅನ್ನಿಸ್ತಾ ಇದೆ ಗಾಯ್ಸ್. ಈ ಕಡೆ ಬ್ಲಡ್ ಲೈನ್ ಸ್ಟೋರಿನೂ ಕೂಡ ತುಂಬಾ ಪೀಕ್ ಅಲ್ಲಿ ಹೋಗುತ್ತೆ ರೋಡ್ ಟು ಸಮ್ಮರ್ ಸ್ಲಾಮ್ ಅಲ್ಲಿ. ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಪ್ರಾಬಬ್ಲಿ ನಮಗೆ ಊಸೋಸ್ ಗಳ ರಿಯೂನಿಯನ್ ಕೂಡ ನೋಡೋದಕ್ಕೆ ಸಿಗಬಹುದು. ಅದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಮನಿ ಇನ್ ದ ಬ್ಯಾಂಕ್ ಇಂದ ಈ ಒಂದು ಸಮ್ಮರ್ ಸ್ಲಾಮ್ ನ ಬುಕ್ಕಿಂಗ್ ಏನಿದೆ ಅದು ತುಂಬಾನೇ ಹೈ ಲೆವೆಲ್ ಅಲ್ಲಿ ಇರುತ್ತಂತೆ. ಅಂಡ್ ಈಗ ವೈಡ್ 6 ಫ್ಯಾಮಿಲಿ ಕೂಡ ಬಂದಿದ್ದಾರೆ. ಆ ಕಡೆ ಕೋಡಿ ರೋಡ್ಸ್, ಈ ಕಡೆ ಸೆತ್ ರೋಲೆನ್ಸ್ ಅವರು ಕೂಡ ರಿಟರ್ನ್ ಆಗಿದ್ದಾರೆ. ಅಂಡ್ ಇನ್ನೇನು ರೋಮನ್ ರೈನ್ಸ್ ಅವರು ಕೂಡ ಬರ್ತಾರೆ. ನಿಜವಾಗ್ಲೂ ಈ ಬಾರಿಯ ರೋಡ್ ಟು ಸಮ್ಮರ್ ಸ್ಲಾಮ್ ಏನಿದೆ ಅದು ಒಂದ್ ರೀತಿ ಬಿಗ್ಗೆಸ್ಟ್ ರೋಡ್ ಆಗುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಅದೇ ರೀತಿ ಅನ್ನಿಸ್ತಾನು ಕೂಡ ಇದೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ನಾಳೆ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಗೈಸ್. ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ. ಐ ಥಿಂಕ್ ರಸಲ್ ಮೇನಿಯಾ ಮುಗಿದ್ಮೇಲಿಂದ ಇದೇ ಮಂಡೇ ನೈಟ್ ರಾ ಅಂತ ಅನ್ಕೋತೀನಿ. ನಾನು ಇಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇರೋದು. ಲಿಟರಲಿ ಗೈಸ್ ತುಂಬಾ ದೊಡ್ಡ ದೊಡ್ಡ ವಿಚಾರಗಳು ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ನೋಡೋದಿಕ್ಕೆ ಸಿಗ್ತಾರೆ. ಕಳೆದ ಮಂಡೇ ನೈಟ್ ರಾ ಅಲ್ಲಿ ರಿಟರ್ನ್ ಆಗಿದ್ರು ಅಂಡ್ ಡೇಮಿಯನ್ ಪ್ರಿಸ್ಟ್ ಅವರು ಚಾಲೆಂಜ್ ಕೂಡ ಮಾಡಿದ್ರು. ಅಂಡ್ ಈ ಒಂದು ಸ್ಟೋರಿ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಮತ್ತೊಮ್ಮೆ ಕಂಟಿನ್ಯೂ ಆಗುತ್ತೆ ಅಂತಾನೆ ಹೇಳ್ಬೋದು. ನೋಡೋಣ ನಾಳೆ ನಮ್ಮ ಸೆತ್ ರಾಲೆನ್ಸ್ ಅವರು ಏನ್ ಮಾಡ್ತಾರೆ ಮಂಡೇ ನೈಟ್ ರಾ ಗೆ ಬಂದು ಅಂತ. ಇಷ್ಟೇ ಅಲ್ಲ ಗೈಸ್, ನಾಳೆ ನಮಗೆ ಲುಡ್ವಿಕ್ ಕೈಸರ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ. ಕಳೆದ ವಾರ ಮಂಡೇ ನೈಟ್ ರಾ ಅಲ್ಲಿ ನಮಗೆ ಬ್ರಾನ್ ಬ್ರೇಕರ್ ಹಾಗೆ ಶೇಮೆಸ್ ಅವರ ಮ್ಯಾಚ್ ಅಲ್ಲಿ ಲುಡ್ವಿಕ್ ಕೈಸರ್ ಅವರ ಇಂಟರ್ಫರೆನ್ಸ್ ನೋಡೋದಿಕ್ಕೆ ಸಿಗ್ತಲ್ಲ, ಅದಕ್ಕೋಸ್ಕರ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಹಾಗೆ ಲುಡ್ವಿಕ್ ಕೈಸರ್ ಅವರ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಸಖತ್ತು ಬ್ರೂಟಲ್ ಆಗಿರುತ್ತೆ ಈ ಒಂದು ಮ್ಯಾಚ್. ನೋಡೋಣ ಈ ಒಂದು ಮ್ಯಾಚ್ ಕೂಡ ಸರಿಯಾಗಿ ಆಗುತ್ತೋ ಅಥವಾ ಶಿಎಂಎಸ್ ಅವರ ಇಂಟರ್ಫರೆನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೋ ಅಂತ. ಇದಾದ್ಮೇಲೆ ನಮಗೆ ಅನ್ಹೋಲಿ ಯೂನಿಯನ್ ಹಾಗೆ ಚಾನ್ಸ್ ಅಂಡ್ ಕಾರ್ಟರ್ ಅವರ ನಡುವೆ ಒಂದು ನಾನ್ ಟೈಟಲ್ ಮ್ಯಾಚ್ ಕೂಡ ನೋಡೋದಿಕ್ಕೆ ಸಿಗುತ್ತೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮ್ಮ ಚಾನ್ಸ್ ಅಂಡ್ ಹಾಗೆ ಕಾರ್ಟರ್ ಅವರು ಗೆದ್ರೆ ಅವರಿಗೆ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ಕೂಡ ನೋಡೋದಿಕ್ಕೆ ಸಿಗಬಹುದು. ಇದಾದ್ಮೇಲೆ ನಮಗೆ ಕಾಫಿ ಕಿಂಗ್ಸ್ಟನ್ ಹಾಗೆ ಕೇರಿಯನ್ ಕ್ರಾಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ. ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನ್ಯೂ ಡೇಯ ಬ್ರೇಕಪ್ ನೋಡೋದಿಕ್ಕೆ ಸಿಗುತ್ತಂತೆ. ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಝೇವಿಯರ್ ವುಡ್ಸ್ ಅವರು ಕಾಫಿ ಕಿಂಗ್ಸ್ಟನ್ ಅವರ ಮೇಲೆ ಟರ್ನ್ ಆಗೋದು ನೋಡೋದಿಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಯಾಕಂದ್ರೆ ಕೇರಿಯನ್ ಕ್ರಾಸ್ ಅವರು ಝೇವಿಯರ್ ವುಡ್ಸ್ ಅವ್ರನ್ನ ತನ್ನ ಕಡೆ ಕರ್ಕೋಬೇಕು ಅಂತ ಸಖತ್ತು ಆಸೆ ಪಡ್ತಾ ಇದ್ದಾರೆ. ಅಂಡ್ ಅದರ ಒಂದು ಆಂಗಲ್ ನಮಗೆ ನಾಳೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಿಕ್ಕೆ ಸಿಗಬಹುದು. ಸೊ ಫೈನಲಿ ನ್ಯೂ ಡೇ ಈ ಒಂದು ಮ್ಯಾಚ್ ಅಲ್ಲಿ ಬ್ರೇಕಪ್ ಆಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಏನೇ ಆಗಲಿ ಈಗ ಬ್ರೇಕಪ್ ಆಗದೆ ಇದ್ರು ಕೂಡ ಫ್ಯೂಚರ್ ಅಲ್ಲಿ ನಮಗೆ ನ್ಯೂ ಡೇಯ ಬ್ರೇಕಪ್ ನೋಡೋದಿಕ್ಕೆ ಸಿಗುತ್ತೆ. ಇದಲ್ಲದೆ ನಮಗೆ ಗೈಸ್ ಮನಿ ಇನ್ ದ ಬ್ಯಾಂಕ್ ಕ್ವಾಲಿಫಿಕೇಶನ್ ಮ್ಯಾಚ್ ಗಳು ಕೂಡ ನೋಡೋದಿಕ್ಕೆ ಸಿಗ್ತಾ ಇದೆ. ಕೈರಿ ಸೈನ್, ಲೈರಾ ವಾಲ್ಕೈರಾ ಹಾಗೆ ಶೇನಾ ಬೇಸ್ದಲ್ ಅವರ ನಡುವೆ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಕ್ವಾಲಿಫಿಕೇಶನ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಿಕ್ಕೆ ಸಿಕ್ಕರೆ, ಈ ಕಡೆ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಕ್ವಾಲಿಫಿಕೇಶನ್ ಗೆ ಬ್ರಾನ್ ಸ್ಟ್ರೋಮನ್, ಚಾರ್ಟ್ ಗೇಬಲ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಕೂಡ ಡಬ್ಲ್ಯೂ ಅವರು ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ವೈಡ್ 6 ನಮ್ಮ ಚಾರ್ಟ್ ಗೇಬಲ್ ಅವರ ಮೇಲೆ ಅಟ್ಯಾಕ್ ಮಾಡಿತ್ತು. ಬಟ್ ಈಗ ಒಂದು ಅಟ್ಯಾಕ್ ಇಂದ ನಮ್ಮ ಚಾರ್ಟ್ ಗೇಬಲ್ ಅವರು ರಿಕವರಿ ಆಗಿ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಬರ್ತಾ ಇದ್ದಾರೆ. ಯಾರಿಗ್ ಗೊತ್ತು ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ವೈಡ್ 6 ಫ್ಯಾಕ್ಷನ್ ಎಂಟ್ರಿ ನೋಡೋದಿಕ್ಕೆ ಸಿಕ್ಕಿ ಅವರು ಚಾರ್ಟ್ ಗೇಬಲ್ ಅವರ ಮೇಲೆ ಮತ್ತೊಮ್ಮೆ ಅಟ್ಯಾಕ್ ಮಾಡಬಹುದು. ಅಂಡ್ ನಾಳೆ ಗಾಯ್ಸ್ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ಕೂಡ ನೋಡೋದಿಕ್ಕೆ ಸಿಗಬಹುದು. ಕಳೆದ ವಾರ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಐ ಕ್ವಿಟ್ ಅಂತ ಹೇಳಿ ಹೊರಟೋಗಿದ್ರು. ಅದಾದ್ಮೇಲೆ ಸ್ಮ್ಯಾಕ್ ಡೌನ್ ಗೆ ಬಂದ್ಬಿಟ್ಟು ತಮ್ಮ ಸೇಡ್ ಅನ್ನ ತೀರಿಸ್ಕೊಂಡಿದ್ರು. ಅಂಡ್ ಈಗ ಮಂಡೇ ನೈಟ್ ರಾಗೆ ಮತ್ತೊಮ್ಮೆ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರು ನೋಡೋದಕ್ಕೆ ಸಿಕ್ಕಿ ಸ್ಮ್ಯಾಕ್ ಡೌನ್ ನಲ್ಲಿ ಅಟ್ಯಾಕ್ ಮಾಡೋದ್ರಲ್ಲ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡುವಂತಹ ಚಾನ್ಸಸ್ ಇರುತ್ತೆ. ಅಂಡ್ ಫೈನಲಿ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನಮಗೆ ವೈಡ್ 6 ನ ಎಂಟ್ರಿ ಮತ್ತೊಮ್ಮೆ ನೋಡೋದಕ್ಕೆ ಸಿಗಬಹುದು. ಅವರು ಚಾರ್ಟ್ ಗೇಬಲ್ ಅವರ ಈ ಒಂದು ಮ್ಯಾಚ್ ಅಲ್ಲಿ ಎಂಟ್ರಿ ಆಗಿ ಚಾರ್ಟ್ ಗೇಬಲ್ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಬಹುದು ಅಥವಾ ಬೇರೊಂದು ರೀತಿ ನಮಗೆ ವೈಡ್ 6 ಫ್ಯಾಕ್ಷನ್ ನ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ಏನೇ ಆಗಲಿ ನಾಳೆ ಮಂಡೇ ನೈಟ್ ರಾ ಮಾತ್ರ ಫುಲ್ ಅಂಡ್ ಪ್ಯಾಕ್ಡ್ ಮಂಡೇ ನೈಟ್ ರಾ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೊಂದು ವಿಚಾರ ನಾಳೆ ಮಂಡೇ ನೈಟ್ ರಾಗೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಕಾಯ್ತಾ ಇದ್ರೆ ಯಾರು ಕೂಡ ನಾಳೆ ಮಂಡೇ ನೈಟ್ ರಾನ ಮಿಸ್ ಮಾಡ್ಕೋಬೇಡಿ. ಅಕಸ್ಮಾತ್ ಮಿಸ್ ಮಾಡ್ಕೊಂಡ್ರೆ ಬೇಜಾರು ಮಾಡ್ಕೋಬೇಡಿ. ನನ್ನ ಚಾನಲಲ್ಲಿ ಕನ್ನಡದಲ್ಲಿ ವಿವರಣೆನ ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.